ನಮಸ್ಕಾರ ವೀಕ್ಷಕರೇ. ಕೆಲವಷ್ಟು ಪ್ರೀ ಪ್ಲಾನ್ಡ್ ಆಕ್ಟಿವಿಟಿ ಅಂತ ಕರೀತಾರೆ. ಎಕ್ಸಾಂಪಲ್, ನಾವು ಪ್ರಿಡಿಕ್ಷನ್ಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ಏನಂದ್ರೆ ಸಿನ್ಸಾನ್ ಶೋನಲ್ಲಿ ಈ ತರ ತೋರಿಸಿದ್ರು, ಮುಂದೆ ಈ ತರ ಒಂದು ಅನಾಹುತ ಆಗುತ್ತಂತೆ, ಆಕಾಶದಿಂದ ಈ ತರ ಒಂದು ಧೂಮಕೇತು ಬರುತ್ತಂತೆ, ಈ ತರ ಎಲ್ಲ ಮಾತಾಡ್ತಾ ಇರ್ತೀವಿ. ಇನ್ನ ಅದ್ರ ಜೊತೆಗೆ ನೆಕ್ಸ್ಟ್ ಈ ರೀತಿ ಶಬ್ದ ಬರುತ್ತಂತೆ ಭೂಮಿಯಿಂದ, ಅವಾಗ ಭೀಕರ ಮಳೆ ಬರುತ್ತೆ, ಪ್ರವಾಹ ಬರುತ್ತೆ, ಜನ ಎಲ್ಲ ಕೊಚ್ಕೊಂಡು ಹೋಗ್ತಾರಂತೆ ಅಂತಾನು ಮಾತಾಡ್ತಾ ಇರ್ತೀವಿ. ಇದೆಲ್ಲ ಏನು ಅಂದ್ರೆ ಕೆಲವಷ್ಟು ಪ್ರೀ ಪ್ಲಾನ್ಡ್ ಅಂತಾನೆ ಹೇಳ್ತಾರೆ. ಅಂದ್ರೆ ಮುಂದೆ ಈ ತರ ನಡೆಸಬೇಕು ಅಂತ ಯಾವಾಗ್ಲೋ ಒಂದು ಸಲ ಪ್ಲಾನ್ ಮಾಡ್ಬಿಟ್ಟಿರ್ತಾರೆ. ಯಾವಾಗ ಅತಿಯಾದ ಜನಸಂಖ್ಯೆ ಬರುತ್ತೆ ಭೂಮಿ ಮೇಲೆ, ಅಂತದನ್ನ ಒಂದು ಪ್ಲಾನ್ ಮಾಡಿ ಜನರು ಸಾಯೋವಾಗ ಮಾಡ್ಬೇಕು, ಇಲ್ಲ ಏನೋ ಒಂದು ಮಾಡಿ ಮತ್ತೆ ಬ್ಯಾಲೆನ್ಸ್ ಅನ್ನೋದನ್ನ ಕ್ರಿಯೇಟ್ ಮಾಡೋಣ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕೆಲವಷ್ಟು ಜನ ಈ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಇದೊಂದು ವಿಡಿಯೋ ನನಗೊಬ್ರು ಕಳ್ಸಿದ್ರು. 1997 ನಲ್ಲೇ ನಮ್ಗೊಂದು ವಾರ್ನಿಂಗ್ ನ ಕೊಟ್ಟಿದ್ರು. ಅಂದ್ರೆ ಅವಾಗ್ಲೇ ಇಂಥ ವಿಷಯಗಳನ್ನ ಪ್ಲಾನಿಂಗ್ ಆಗೋಗಿತ್ತು. This is not prophecy but prediction. If this was predicted 27 years ago, somebody knew something. Okay, here's the list. This is an abbreviated list. I could have made it much longer. You know I can. I didn't. Okay, you ready for the list? Fast mutating viral disease pandemics. Genetically developed vaccines. DNA database tracking. DNA chips. Get this one. 1997. Gene-based pharmaceuticals. Transmitting genetic instructions for a disease process. How about this one? You ready for it? Wait for it. Artificial intelligence to determine gene patterns. 27 years ago, who had heard about AI? Apparently they had. How about this one? Robots for doing genome sequencing. And then, this one blew me away. Using recombinant DNA for making spike proteins. 1997? It gets even worse. Smart homes. They have a whole chapter on smart homes / smart cities. This one will absolutely floor you. It did me. In 1997, and this is, you can do the word search and research yourself. They predicted, not 2025, but by 2020, that people would be working from home virtually. Come on. Nuclear devices causing widespread contamination. Nanotech devices, this stuff was never even heard of. Digital currency, and last but certainly not least, vaccination programs. I'm sorry, I gotta chuckle, because if I don't, I'll cry. Vaccination programs run by organizations like the World Health Organization for a global killer that has yet to emerge. First printing, February 1997. ಇದರಲ್ಲಿ ಇವ್ರು ಹೇಳಿದ್ದೆಲ್ಲ ಕೇಳಿದ್ರಲ್ಲ, 1997 ಅಂದ್ರೆ 27 ವರ್ಷಗಳ ಮುಂಚೆನೆ ಇದನ್ನೆಲ್ಲ ಬರ್ದಿಟ್ಟಿದ್ರು, ಪ್ರಿಡಿಕ್ಟ್ ಮಾಡಿದ್ರು. ಅಂದ್ರೆ DNA ಮಾಡಿಫಿಕೇಶನ್ ಆಗುತ್ತೆ, ಜೀನ್ ಬೇಸ್ಡ್ ಟ್ರ್ಯಾಕಿಂಗ್ ಅನ್ನೋದು ನಡೆಯುತ್ತೆ, ರೋಬೋಟ್ಸ್ಗಳು ಬರುತ್ತೆ, ಮನೆಯಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾರೆ ಜನ ಅನ್ನೋದನ್ನ 27-28 ವರ್ಷಗಳ ಮುಂಚೆ 1997 ಅಲ್ಲೇ ಬರೆದು ಪ್ರಿಡಿಕ್ಷನ್ ಮಾಡಿದ್ರು ಅಂದ್ರೆ ಲೆಕ್ಕ ಹಾಕ್ಕೊಳ್ಳಿ. ಅಂದ್ರೆ ಇದೆಲ್ಲ ಫ್ಯೂಚರ್ ಅಲ್ಲಿ ಬರುತ್ತೆ ಅಂತ ಗೊತ್ತು ಎಲ್ಲರಿಗೂ. ಪ್ಲಸ್ ಪ್ಯಾಂಡಮಿಕ್ಗಳು, ಬಯೋ ವಾರ್ಗಳ ರೀತಿ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ಕೂಡ ಬರೆದಿಟ್ಟಿದ್ರು. DNA ಚಿಪ್ಸ್ಗಳು, ಈಗ ಆಲ್ರೆಡಿ ಎಷ್ಟೋ ಕಡೆ ಇದೆಲ್ಲ ಬಂದ್ಬಿಟ್ಟಿದೆ, ನಡೀತಾ ಇದೆ, ಇಂಥದ್ದೆಲ್ಲ ಆಗುತ್ತೆ ಅಂತ ಸುಮಾರು 28-30 ವರ್ಷಗಳ ಮುಂಚೆ ಬರೆದಿದ್ರು ಅಂದ್ರೆ ಲೆಕ್ಕ ಹಾಕೊಳ್ಳಿ. ನಾವು ಕಾಲಜ್ಞಾನ ಅಂತ ಮಾತಾಡ್ತೀವಲ್ಲ, ಆ ಕಾಲಜ್ಞಾನ ರೀತಿನಲ್ಲೇ ಎಷ್ಟೋ ಶೋಗಳು ಇಂಥ ಪ್ರಿಡಿಕ್ಷನ್ಗಳನ್ನ ನಮ್ಗೆ ತೋರಿಸ್ಕೊಂಡು ಹೋಗಿದೆ. ಮುಂದೆ ಇಂಥ ಒಂದು ದಿನ ಬರುತ್ತೆ, ಎಚ್ಚರವಾಗಿರಿ. ವ್ಯಾಕ್ಸಿನೇಷನ್ ಬಗ್ಗೆ ಒಂದು ಹೇಳಿದ್ರು. ವ್ಯಾಕ್ಸಿನೇಷನ್ ಅನ್ನೋದು ನಾರ್ಮಲ್ ದೊಡ್ಡ ದೊಡ್ಡ ಗೌರ್ಮೆಂಟ್ಗಳಿಂದ ಕೊಡೋ ಲೆವೆಲ್ ಬರುತ್ತೆ, WHO ಕಡೆಯಿಂದ ಕೊಡೋ ಲೆವೆಲ್ ಅಲ್ಲಿ ಬರುತ್ತೆ ಅಂತಾನೆ ಬರ್ದಿಟ್ಟಿದ್ರು. ಸಿಮ್ಸಾನ್ ಶೋನಲ್ಲಿ ಇದನ್ನೆಲ್ಲ ಹೆಚ್ಚು ಕಡಿಮೆ ಒಂದು 60-70% ಕಾರ್ಟೂನ್ ಅಲ್ಲಿ ತೋರಿಸ್ಬಿಟ್ರು. ಈ ತರ ಎಲ್ಲ ಫ್ಯೂಚರ್ ಅಲ್ಲಿ ಮಾಡ್ತಾರೆ, ಹುಷಾರಾಗಿರಿ ಅಂತ. ಅಂಥದ್ದು ಈಗ ನಡೀತಾ ಇದೆ. ನಾವು ಅದ್ರ ಮಧ್ಯೆ ಬದುಕ್ತಾ ಇದ್ದೀವಿ. ಮನುಷ್ಯರನ್ನ ಟೆಸ್ಟಿಂಗ್ ಪ್ರಾಡಕ್ಟ್ಸ್ಗಳ ತರ ಬಳಸ್ಕೊಳ್ತಾರೆ, ಅದು ಈಗ ನಡೀತಾ ಇದೆ, ನೋಡ್ತಾ ಇದೀವಲ್ಲ. ಎಷ್ಟೋ ಕಡೆ ಇಂಥದ್ದೆಲ್ಲ ಬಳಸ್ಕೊಂಡ್ಬಿಟ್ಟಿದ್ದಾರೆ. ಇದನ್ನೇ ಹೇಳಿದ್ದು ಕಾಲಜ್ಞಾನ. ಬೇರೆ ಬೇರೆ ರೀತಿ ಕಾಲಜ್ಞಾನಗಳಿರ್ಬೋದು, ಇದು ಮಾಡರ್ನ್ ಕಾಲಜ್ಞಾನ. ಇದರಲ್ಲಿ ತಿಳಿಸಿದಂತ ವಿಷಯಗಳು 2020 ವೇಳೆಗೆ
ಆಸ್ಪಾಸ್ನಲ್ಲಿ ಎಲ್ಲರೂ ಮನೆಯಲ್ಲಿ ಕುತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ ಅಂತ. ಅದೀಗ ನಡೀತಾ ಇದೆ. ಅಂದ್ರೆ ಇದೆಲ್ಲ ಕೂಡ ಪ್ರೀ ಪ್ಲಾನ್ಡ್ ಅಂತ ಅನ್ಸೋದಿಲ್ವಾ? ಯೋಚನೆ ಮಾಡಿ, ಈ ತರದ ಎಷ್ಟೋ ಪ್ರೀ ಪ್ಲಾನ್ಡ್ ಆಕ್ಟಿವಿಟಿ ನಮ್ಮ ಸುತ್ತಮುತ್ತ ನಡೀತಾ ಇದೆ, ನಮಗೇ ಗೊತ್ತಿರೋದಿಲ್ಲ. ನಮ್ಮನ್ನ ಯಾವುದೋ ಒಂದು ವಿಷಯಕ್ಕೆ ತೆಳ್ಳಿ ಬಿಟ್ಬಿಟ್ಟು ನಾವು ಅದರಲ್ಲೇ ಯೋಚನೆ ಮಾಡಿರ್ತಾರೆ. ಆದ್ರೆ ಪ್ರೀ ಪ್ಲಾನ್ಡ್ ಆಕ್ಟಿವಿಟಿ, ಅವ್ರು ಏನ್ ಪ್ಲಾನ್ ಮಾಡಿರ್ತಾರೋ, ದೊಡ್ಡ ದೊಡ್ಡ ಅಜೆಂಡಾಗಳು ಏನಿರುತ್ತೋ ಆ ಅಜೆಂಡಾಗಳು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ನೋಡಿದ್ರಲ್ಲ, ಇಷ್ಟೊಂದೆಲ್ಲ ಪ್ರೀ ಪ್ಲಾನ್ಡ್ ಆಕ್ಟಿವಿಟಿ ಆಲ್ರೆಡಿ ಪ್ಲಾನ್ ಆಗಿದೆ. ಇದ್ರ ಮಧ್ಯೆ ನಾವು ಯಾವ ರೀತಿ ಸರ್ವೈವಲ್ ಆಗ್ಬೇಕು ಅನ್ನೋದು ನಾವು ಯೋಚನೆ ಮಾಡ್ಬೇಕಾಗಿರುವಂತ ವಿಷಯಗಳು. ಇನ್ನ ಈ ತರದ ಎಷ್ಟೋ ವಿಷಯಗಳಿದೆ, ತಿಳ್ಕೊಳ್ತಾ ಹೋಗೋಣ. ಮತ್ತೆ ಬೇರೆ ಬೇರೆ ವಿಷಯಗಳ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.